ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಸೂಪರ್ 30 ಕ್ವೆಶ್ಚನ್ಸ್ ಫಾರ್ ನೀಟ್ CET ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ ಫ್ರಮ್ ದ ಚಾಪ್ಟರ್ ಸೆಕ್ಷುವಲ್ ಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತು ಈ ಸೂಪರ್ 30 ಕ್ವೆಶ್ಚನ್ಸನ್ನು ನಾನು ಹೇಗೆ ಪಿಕ್ ಮಾಡ್ತೀನಿ ಅಂತ, ಯಾಕಿದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವೆಶ್ಚನ್. ಸೊ once again from this chapter approximately 1 to 4 questions baro chances irutte. Okay, ee chapter inda. So let's get started with the very first question. Identify the incorrect statement related to pollination. So neevu illi incorrect statement anna choose ಮಾಡಬೇಕು which is related to pollination. Flowers produce foul odors to attract flies and beetles to get pollinated. Correct alva? Moths, butterflies are the most dominant pollinating agent among insects. Hauda? Alla. Yaudu most dominant agbeku? Bees followed by butterflies agbeku. So answer is going to be B because it is incorrect statement. Pollination by water is quite rare in flowering plants. Haudu? Gottu adu. So idu statement correct ಆಗಿರುತ್ತೆ. Pollination by wind is more common amongst abiotic pollination. ಹೌದು, abiotic ಅಲ್ಲಿ ಫಸ್ಟ್ ವಿಂಡ್ ನಂತರ ವಾಟರ್ ಬರುವಂಥದ್ದು. ಸೊ ಇದೆಲ್ಲ ರೈಟು ಎಕ್ಸೆಪ್ಟ್ ದಿಸ್ ಪರ್ಟಿಕ್ಯುಲರ್ ಬಿ ಸ್ಟೇಟ್ಮೆಂಟ್, ಅಂದರೆ ಸೆಕೆಂಡ್ ಆಪ್ಷನ್ ಏನಿದೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವೆಶ್ಚನ್. ಸೊ ನೀಟ್ 2022 ಒಂದು ಕ್ವೆಶನ್ ಡಿಸ್ಕಸ್ ಮಾಡಿ ಆಯಿತು. ಸೆಕೆಂಡ್ ಕ್ವೆಶನ್ ನೋಡೋಣ. ಗಿವನ್ ಬಿಲೋ ಆರ್ ದ ಟೂ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1 ಈಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯೇಬಲಿ ಆಟೋಗ್ಯಾಮಸ್. ಕ್ಲಿಸ್ಟೋಗ್ಯಾಮಸ್ ಅಂದ್ರೇನು? ಕ್ಲಿಸ್ಟೋಗ್ಯಾಮಸ್ ಅಂದರೆ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ ಅಲ್ವಾ, ಅದೊಂದು ಥರದ ಆಟೋಗ್ಯಾಮಸ್ ಅಂತ ನಾವು ನೋಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ಕ್ಲಿಸ್ಟೋಗ್ಯಾಮಿ ಈಸ್ disadvantages as there is no chance for cross pollination. In the light of the above statement, choose the correct answer. So if you see the second statement, ಕ್ಲಿಸ್ಟೋಗ್ಯಾಮಿ ಒಂದು ಥರದ ಆಟೋಗ್ಯಾಮಿ ಮೆಥಡ್. ಸೊ ಇದು ಡಿಸ್ಅಡ್ವಾಂಟೇಜ್ ಅಲ್ವಾ, ಬಿಕಾಸ್ ಇಲ್ಲಿ ಕ್ರಾಸ್ ಪಾಲಿನೇಷನ್ ಆಗಲ್ಲ, ಅದಕ್ಕೆ ಆಟೋಗ್ಯಾಮಸ್ ಅಂತ ಕರೆಯುವಂಥದ್ದು ನಾವು. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್. ಈಗ ಆಪ್ಷನ್ಸ್ ನೋಡಿ. So since both these statements are correct, ಯಾವುದಾಗಬೇಕು ಆನ್ಸರ್? ಸ್ಟೇಟ್ಮೆಂಟ್ 1 and 2 are correct. ಆನ್ಸರ್ is going to be C. ಇದು ಎಸರ್ಷನ್ ರೀಸನ್ ಅಲ್ಲ, ಇದು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕರೆಕ್ಟ್ ರಾಂಗ್ ಆ ಥರದ್ದು ಎಸರ್ಷನ್ ರೀಸನ್ ಅಲ್ಲ. ಸ್ಟಿಲ್ ಇಟ್ ಈಸ್ ಈಸಿಯರ್. ಓಕೆ, ಕ್ಲಿಸ್ಟೋಗ್ಯಾಮಸ್, ಚಾಸ್ಮೋಗ್ಯಾಮಸ್ ಮತ್ತು ಏನು ಹೇಳೋದು ಇದೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಮೂವಿಂಗ್ ಫರ್ದರ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Which part of the fruit labeled in the given figure make it false fruit? ಇಲ್ಲಿ ABCD ಕೊಟ್ಟಿದ್ದಾರೆ. ಓಕೆ, ABCD ಏನು ಅಂತಲೂ ಕೊಟ್ಟಿದ್ದಾರೆ. ಎ ಹೇಳ್ತಾ ಇದ್ದಾರೆ ಮೀಸೋಕಾರ್ಪ್ ಅಂತ, ಬಿ ಎಂಡೋಕಾರ್ಪ್ ಅಂತ, ಮತ್ತು ಡಿ ಈಸ್ ಸೀಡ್ ಅಂತ ಒಳಗಡೆ ಇರುವಂಥದ್ದು. ಸೀಡಿಂದ ಹೊಸ ಪ್ಲ್ಯಾಂಟ್ ಬಂದರೆ that's a normal method alva, andre seed will be usually able to germinate and give rise to new plants. So definitely seed alla. So now enu chikkadinda nodiruvantadenu ನಾವು even in the lower classes we have seen that false fruit andrenu thalamus modification ಆಗುವಂತದ್ದು. ಸೊ ಸಿ ಯಾವುದು ಇಲ್ಲಿ? ಥಲಾಮಸ್ ಆಗಿರುವಂಥದ್ದು. ಎಕ್ಸಾಂಪಲ್ ಆ್ಯಪಲ್ ಮತ್ತು ಕ್ಯಾಶ್ಯೂ ಆ್ಯಪಲ್, ಇದೆಲ್ಲ ಈ ಥರದ ಒಂದು ಫಾಲ್ಸ್ ಫ್ರೂಟಿಗೆ ಬಿಲಾಂಗ್ ಆಗುತ್ತೆ. ಓಕೆ, ನಾವೇನು ಫ್ರೂಟಿಂದ ತಿಂತೀವಿ ಅದು ನಿಜವಾದ ಫ್ರೂಟ್ ಅಲ್ಲ, ಇಟ್ ಈಸ್ ದ ಮಾಡಿಫಿಕೇಶನ್ ಆಫ್ ಥಲಾಮಸ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್. ಎ ಈಸ್ ದಿ ಆಪ್ಷನ್ ವಿಚ್ ಸೇಸ್ ಸಿ ಈಸ್ ಥಲಾಮಸ್. ನೆಕ್ಸ್ಟ್ ಕ್ವೆಶನ್. ಅ ಟಿಪಿಕಲ್ ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಎಟ್ ಮೆಚುರಿಟಿ. ಒನ್ಸ್ ಅಗೇನ್ ವೆರಿ ಈಸಿ ಲೋವರ್ ಕ್ಲಾಸ್ ಕ್ವೆಶನ್ ಇದು. 10th ಸ್ಟ್ಯಾಂಡರ್ಡಲ್ಲೂ ಡಿಸ್ಕಸ್ ಮಾಡಿರ್ಬೋದು, ತುಂಬ ಜನ ಓದಿರ್ಬೋದು ಇದ್ರ ಬಗ್ಗೆ. ಸೊ ಆನ್ಸರ್ ಏನಾಗಬೇಕು? ಕಣ್ಣು ಮುಚ್ಚಿ ಆನ್ಸರ್ ಮಾಡ್ಬೋದು. 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್ ಸ್ಟೇಜ್ ಅಂತ ಎಲ್ಲಿದೆ? 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್ ಸ್ಟೇಜ್ ಇಲ್ಲಿದೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಒನ್.
ಯಾಕೆ 7 ಸೆಲ್ಸು, ಯಾಕೆ 8 ನ್ಯೂಕ್ಲಿಯೈ ಅಂತ ಆಲ್ರೆಡಿ ಗೊತ್ತಿರಬೇಕು ಈ ಕ್ವೆಶನನ್ನು ಆನ್ಸರ್ ಮಾಡೋ ಮುಂಚೆ. ಫಸ್ಟ್ ಆಫ್ ಆಲ್ ಈ ವಿಡಿಯೋಸ್ ಏನಿದೆ ಇದರಲ್ಲಿ ನಾನು ಥಿಯರಿಯನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ಐ ಆಮ್ ಗಿವಿಂಗ್ ಮೋರ್ ಟೈಮ್ ಟು ಕ್ವೆಶನ್ಸ್, ಮೋರ್ ಟೈಮ್ ಟು ಡಿಫರೆಂಟ್ ಟೈಪ್ಸ್ ಆಫ್ ಕ್ವೆಶನ್. ಎಸರ್ಷನ್ ರೀಸನಿಂಗ್ ಕ್ವೆಶನ್ ಇರ್ಬೋದು, ಡಯಾಗ್ರಾಮ್ ರಿಲೇಟೆಡ್ ಕ್ವೆಶನ್ ಇರ್ಬೋದು, ಅಥವಾ ಇನ್ನು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕ್ವೆಶನ್ ಇರ್ಬೋದು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಹೇಗೆ ಆನ್ಸರ್ ಮಾಡಬೇಕು ಅಂತ. ಸೊ ಇದರನ್ನು ಡಿಸ್ಕಸ್ ಮಾಡ್ತೀವಿ ಜಾಸ್ತಿ. ಹಾಗೆ ನೀಟ್ ಮತ್ತು CET ಮೋಸ್ಟ್ ಏನು ಯಾವ ಕ್ವೆಶನ್ಸ್ ಜಾಸ್ತಿ ಬರ್ತಾ ಇದೆ, ಹಾಗೆ ಆಲ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ 30 ಏನು CET ಮತ್ತು ನೀಟ್ ಈಕ್ವಲ್ ನಂಬರನ್ನು ಡಿಸ್ಕಸ್ ಮಾಡುವಂಥದ್ದು ಈ ವಿಡಿಯೋ ಅಲ್ಲಿ. ದ ಟರ್ಮ್ ಯೂಸ್ಡ್ ಫಾರ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಒನ್ anther to one plant. Okay, the term used to transfer a pollen grains from anther of one plant to stigma of a different plant during pollination brings genetically different types of pollen grains to stigma is ಕ್ಲಿಸ್ಟೋಗ್ಯಾಮಿ, ಆಟೋಗ್ಯಾಮಿ ಅಂತ ಗೊತ್ತು, ಚಾಸ್ಮೋಗ್ಯಾಮಿ ಸೇಮ್, ಜಿಟನೋಗ್ಯಾಮಿ ಏನು ಸೇಮ್ ಪ್ಲಾಂಟ್ ಡಿಫರೆಂಟ್ ಫ್ಲವರ್, ಆದರೆ ಕ್ಸಿನೋಗ್ಯಾಮಿ ಅಂದರೆ ಡಿಫರೆಂಟ್ ಫ್ಲವರ್ ಆಫ್ ಡಿಫರೆಂಟ್ ಪ್ಲಾಂಟ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್. ನಾವು ಕ್ಸಿನೋಗ್ಯಾಮಿಯಲ್ಲಿ ಮಾತ್ರ ನೋಡುವಂಥದ್ದು. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಕ್ಸಿನೋಗ್ಯಾಮಿ, ಕ್ರಾಸ್ ಪಾಲಿನೇಷನ್ ಅನ್ನು ನೋಡುವಂಥದ್ದು. ನೆಕ್ಸ್ಟ್ ಕ್ವೆಶನ್, ಜೆಮ್ಮೆ ಆರ್ ಪ್ರೆಸೆಂಟ್ ಇನ್ 2022 ಅಲ್ಲಿ 3 ಕ್ವೆಶನ್ ಬಂದಿತ್ತು, 21 3 ಕ್ವೆಶನ್ ಬಂದಿದೆ ಅಲ್ವಾ. ಸೊ 3 ಅಂತೂ ಕಾಮನ್ ಆಗಿಬಿಟ್ಟಿದೆ ಇನ್ ದ ರೀಸೆಂಟ್ ನೀಟ್ ಕ್ವೆಶನ್ಸ್. ಈ ಚಾಪ್ಟರಿಂದ 3 ಕ್ವೆಶನ್ಸ್ ಬರೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಓಕೆ, ಜೆಮ್ಮೆ ಆರ್ ಪ್ರೆಸೆಂಟ್ ಇನ್ liverworts, mosses, like some liverworts, ಎಲ್ಲ liverwort ಅಲ್ಲ ಅಲ್ವಾ, mosses, pteridophytes, some gymnosperms. ಸೊ ನೀವು NCERT ಅಲ್ಲಿ ನೋಡಿದ್ದೀರಾ ಜೆಮ್ಮೆ ಕಪ್ಪನ್ನು ಡಿಸ್ಕಸ್ ಮಾಡುವಾಗ ಈ ಥರದ ಒಂದು ಇಮೇಜನ್ನು ಅಲ್ವಾ, ಅಂದರೆ ಸ್ವಲ್ಪ ಈ ಥರ ಇತ್ತು, ಕರೆಕ್ಟಾ. ಇಲ್ಲಿ ಏನು ಜೆಮ್ಮೆ ಕಪ್ಸನ್ನೆಲ್ಲ ನೋಡುವಂಥದ್ದು ಈ ಥರ. ಸೊ ಏನಿದು ಲಿವರ್ ಶೇಪಲ್ಲಿದೆ. ಸೊ ಸಮ್ liverworts will show Jemme cups like Markantia ಎಲ್ಲ. So answer is going to be liverworts specifically, not mosses. We have to go for the most correct answer. Next question, 2022 NEET. The plant parts which consist of 2 generations, one within the other. ಇದು ಸ್ವಲ್ಪ ಟ್ರಿಕ್ಕಿ ಕ್ವೆಶ್ಚನ್ ಆಗಿದೆ. The plant parts which consist of 2 generations, okay, 2 generations ಇದೆ ಆ ಪಾರ್ಟಲ್ಲಿ, in such a way that one within the other. Option A, pollen grains inside the anther, germinated pollen grain with 2 male gametes, seed inside the fruit, embryo sac inside the ovule. ನಾನು ಫಸ್ಟಿಗೆ ಆನ್ಸರ್ ಹೇಳ್ತೀನಿ, ಮತ್ತು ಯಾಕೆ ನಾನು ಅದ ಆನ್ಸರ್ ಅಂತ ಹೇಳ್ತಾ ಇದ್ದೀನಿ ಅಂತ ಸಹ ಹೇಳ್ತೀನಿ. ಆನ್ಸರ್ ಇಸ್ ಸಪೋಸ್ ಟು ಬಿ A and D. ಯಾಕಂದರೆ ಪೋಲನ್ ಗ್ರೇನ್ಸ್ ಇನ್ಸೈಡ್ ದಿ ಆಂಥರ್, ಪೋಲನ್ ಗ್ರೇನ್ಸ್ ಇನ್ಸೈಡ್ ದಿ ಆಂಥರ್, ಒಳಗಡೆ ಪೋಲನ್ ಗ್ರೇನ್ಸ್ ಇದೆ, ಓಕೆ, ಈ ಆಂಥರಲ್ಲಿ. ಸೊ ಯಾಕೆ ಇದು ಒಂದು ಆನ್ಸರ್ ಅಂದರೆ, ಪೋಲನ್ ಗ್ರೇನ್ಸ್ ಇನ್ಸೈಡ್ ದಿ ಆಂಥರ್ ಅಂದರೆ ಇದೊಂದು ಜನರೇಷನ್ ಆಗಿದೆ, ಇದರೊಳಗಡೆ ಇನ್ನೊಂದು ಜನರೇಷನ್ ಇದೆ. ಅಂದರೆ ದಿಸ್ ಪೋಲನ್ ಗ್ರೇನ್ಸ್ ದೇ ಕ್ಯಾನ್ ಆ್ಯಕ್ಚುಲಿ ಫರ್ಟಿಲೈಸ್ ದ ಫಿಮೇಲ್ ಪಾರ್ಟ್ ಆ್ಯಂಡ್ ದೇ ಕ್ಯಾನ್ ಫಾರ್ಮ್ ಅ ನ್ಯೂ ಜನರೇಷನ್. ಸೊ ವಿ ಆರ್ ಏಬಲ್ ಟು ಸಿ ಅ ಪಾರ್ಟ್ ಹಿಯರ್ ಆಫ್ ದ ಪ್ಲಾಂಟ್ ವಿಚ್ ಇಸ್ ಏಬಲ್ ಟು ಶೋ ಅ ನ್ಯೂ ಜನರೇಷನ್. ಸೊ the plant part which consists of 2 generation, one within the other, one within the other. So that's why answer is A. Next, germinated pollen grain with the 2 male gamete. Already germinated pollen grain which is having 2 male gamete ಏನಿದೆ,
this will have only one generation alwa, and it itself will be able to give rise to a new plant if it fertilize the female gamete. ಈ ಮೇಲ್ ಗ್ಯಾಮೆಟ್ ಏನಿದೆ ಇದು ಇನ್ನೊಂದು ಫಿಮೇಲ್ ಗ್ಯಾಮೆಟ್ಗೆ ಜೊತೆ ಫರ್ಟಿಲೈಸ್ ಆದರೆ ಇಟ್ ಇಟ್ ಸೆಲ್ಫ್ ಈಸ್ ಏಬಲ್ ಟು ಗಿವ್ ರೈಸ್ ಟು ಅ ನ್ಯೂ ಪ್ಲಾಂಟ್, ನ್ಯೂ ಜನರೇಷನ್ ಅಲ್ವಾ. ಸೊ ಇಲ್ಲೇನು ಒನ್ ಜನರೇಷನನ್ನೇ ನಾವು ನೋಡುವಂಥದ್ದು, ಆ್ಯಂಡ್ ನಥಿಂಗ್ ಇಸ್ ಪ್ರೆಸೆಂಟ್ ಒನ್ ವಿದಿನ್ ದಿ ಅದರ್. ಸೊ ಬಿ ಈಸ್ ರಾಂಗ್. Seed inside the fruit. Seed itself is able to give rise to a new plant. Seed itself is a future plant, correct? So adike idu again wrong. Embryo sac inside the ovule. Ovule ಅಂದ್ರೆ ಏನು? Ovule ಎಲ್ಲಿ ಸಿಗುವಂಥದ್ದು ನಮಗೆ? ನಾವು ಈ ಥರ ಪಿಸ್ಟಿಲನ್ನು ಡ್ರಾ ಮಾಡಿದಾಗ ಇಲ್ಲಿ ovule ಇರುತ್ತೆ, ovule ಅಲ್ಲಿ ಎಂಬ್ರಿಯೋ ಸ್ಯಾಕ್ ಇರುವಂಥದ್ದು. ಸೊ ಎಂಬ್ರಿಯೋ ಸ್ಯಾಕ್ ಇನ್ಸೈಡ್ ದ ovule ಏನಿರುತ್ತೆ? ಎಂಬ್ರಿಯೋ ಸ್ಯಾಕಲ್ಲಿ ಎಗ್ ಇರುತ್ತೆ. ಸೊ ಇದೊಂದು ಎಂಬ್ರಿಯೋ ಸ್ಯಾಕ್ ಇನ್ಸೈಡ್ ದ ಓವ್ಯೂಲ್ ಇಸ್ ಒನ್ ಪಾರ್ಟ್. ಓಕೆ, ಇಟ್ ಈಸ್ ಆಫ್ ಒನ್ ಜನರೇಷನ್. ಈ ಎಗ್ ಏನಿದೆ ಎಂಬ್ರಿಯೋ ಸ್ಯಾಕ್ ಒಳಗಡೆ, ದ್ಯಾಟ್ ಇಫ್ ಇಟ್ ಗೆಟ್ಸ್ ಫ್ಯೂಸ್ಡ್ ವಿತ್ ದ ಮೇಲ್ ಗ್ಯಾಮೆಟ್, ದೇ ಆರ್ ಏಬಲ್ ಟು ಗಿವ್ ರೈಸ್ ಟು ಎನಾದರ್ ಜನರೇಷನ್, ನ್ಯೂ ಪ್ಲಾಂಟ್. ಸೊ ವಿ ಆರ್ ಏಬಲ್ ಟು ಸಿ ಇಲ್ಲಿ ಎಂಬ್ರಿಯೋ ಸ್ಯಾಕ್ ಇನ್ಸೈಡ್ ದ ಓವ್ಯೂಲ್ ಇಫ್ ಯು ಕನ್ಸಿಡರ್, ಇಲ್ಲೇನು ಕಾಣಿಸಕ್ಕೆ ಸಿಗುತ್ತೆ? ದ ಪ್ಲಾಂಟ್ ಪಾರ್ಟ್ಸ್. ಎಂಬ್ರಿಯೋ ಸ್ಯಾಕ್ ಇಸ್ ಅ ಪ್ಲಾಂಟ್ ಪಾರ್ಟ್ ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ ಟೂ ಜನರೇಷನ್, ಒನ್ ವಿದಿನ್ ದಿ ಅದರ್. ಕರೆಕ್ಟಾ? ಇದೊಂದು ಜನರೇಷನ್, ಅದರೊಳಗಡೆ ಎಗ್ ಇನ್ನೊಂದು ಜನರೇಷನ್. ಸೊ ಡಿ ಈಸ್ ಕರೆಕ್ಟ್, ಎ ಆ್ಯಂಡ್ ಡಿ ಈಸ್ ಕರೆಕ್ಟ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 2. ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಬಾಡಿ ಆಫ್ ದ ಓವ್ಯೂಲ್ ಈಸ್ ಫ್ಯೂಸ್ಡ್ ವಿದಿನ್ ದ ಫ್ಯೂನಿಕಲ್ ಎಟ್. ಅಗೈನ್ ನೀವು ಈ ಚಾಪ್ಟರ್ನ ವಿಡಿಯೋಗೆ ಹೋಗಬೇಕಾಗುತ್ತೆ ಒಮ್ಮೆ ಮರ್ತು ಹೋಗಿದ್ರೆ. ಓಕೆ, ಆ್ಯಂಡ್ ವಾಚ್ ದ ವಿಡಿಯೋ ಇನ್ 2x ಆರ್ 1.5x. ಆಗ ನಿಮಗೆ ನಾನು ಡಿಸ್ಕಸ್ ಮಾಡಿದ್ದು ನೆನಪಾಗಬಹುದು, ಅಥವಾ ನೀವು ನೋಡಬಹುದು ಅದರಲ್ಲಿ ದ ಓವ್ಯೂಲ್ ಈಸ್ ಫ್ಯೂಸ್ಡ್ ವಿತ್ ದ ಫ್ಯೂನಿಕಲ್ ಎಟ್. ಅಂದರೆ ಈ ಓವ್ಯೂಲ್ ಏನಿದೆ, ಇಟ್ ಈಸ್ ಫ್ಯೂಸ್ಡ್ ಇನ್ ದ ಫ್ಯೂನಿಕಲ್ ಪಾರ್ಟ್ ವಿತ್ ದ ಹೆಲ್ಪ್ ಆಫ್ ಹೈಲಮ್. ಓಕೆ, ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಹೈಲಮ್. ಎನಾಟ್ರೋಪಸ್ ಓವ್ಯೂಲ್ ನಾವು ಡಿಸ್ಕಸ್ ಮಾಡಿರೋದು, ಸೊ ಉಲ್ಟಾ ಇರಬೇಕು ಓವ್ಯೂಲು. ಸೊ ಈ ಓವ್ಯೂಲ್ ಅನ್ನ ಫ್ಯೂನಿಕಲ್ ಜೊತೆ ಜಾಯಿನ್ ಮಾಡೋದು ಯಾರು? ಹೈಲಮ್. ನೆಕ್ಸ್ಟ್ ಕ್ವೆಶ್ಚನ್. ಇನ್ ವಾಟರ್ ಹಯಾಸಿಂತ್ ಆ್ಯಂಡ್ ವಾಟರ್ ಲಿಲ್ಲಿ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ. ಸೊ ಇದೆರಡು ಎಕ್ವೈಟಿಕ್ ಪ್ಲಾಂಟ್ ಆದರೂ ಪಾಲಿನೇಷನ್ ಆಗೋದು ವಾಟರಿಂದ ಅಲ್ಲ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಒಂದು ಕ್ವೆಶನ್ ನೋಡಿದ್ವಿ. ಮೋಸ್ಟ್ ಆಫ್ ದಿ ಆಂಜಿಯೋಸ್ಪರ್ಮ್ಸ್, ಎಕ್ವೈಟಿಕ್ ಆಂಜಿಯೋಸ್ಪರ್ಮ್ಸ್, ಎಕ್ವೈಟಿಕ್ ಫ್ಲವರಿಂಗ್ ಪ್ಲಾಂಟ್ಸ್, ದೇ ವೋಂಟ್ ಬಿ ಪಾಲಿನೇಟೆಡ್ ಬೈ ವಾಟರ್ ಅಂತ ನೋಡಿದ್ವಿ ಅಲ್ವಾ. ಸೊ ಆನ್ಸರ್ ಏನು? ಎಲ್ಲೆಲ್ಲ ವಾಟರ್ ಇದೆ ಅದು ರಾಂಗ್, ಅದು ರಾಂಗ್, ಅದು ರಾಂಗ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಇನ್ಸೆಕ್ಟ್ಸ್ ಆರ್ ವಿಂಡ್. ವಾಟರ್ ಹಯಾಸಿಂತ್ ಮತ್ತು ವಾಟರ್ ಲಿಲ್ಲಿ ಎಕ್ವೈಟಿಕ್ ಪ್ಲಾಂಟ್ ಆಗಿದ್ರು, ದೇ ಪಾಲಿನೇಟ್ ವಿತ್ ದ ಹೆಲ್ಪ್ ಆಫ್ ಇನ್ಸೆಕ್ಟ್ಸ್ ಆರ್ ವಿಂಡ್. ಆದರೆ ಇದರ ಅದರ್ ಪ್ಲಾಂಟ್ಸ್ ಲೈಕ್ ವ್ಯಾಲಿಸ್ನೇರಿಯಾ, ಝಾಸ್ಟರ್, ಇದೆಲ್ಲ ಏನು ಮಾಡುವಂಥದ್ದು? ಪಾಲಿನೇಷನ್ ವಿಲ್ ಹ್ಯಾಪನ್ ವಿತ್ ದ ಹೆಲ್ಪ್ ಆಫ್ ವಾಟರ್ ಓನ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ಸಮ್ ಪ್ಲಾಂಟ್ಸ್ ದ ಫಿಮೇಲ್ ಗ್ಯಾಮೆಟ್ ಡೆವಲಪ್ಸ್ ಇನ್ ಟು ಎಂಬ್ರಿಯೋ ವಿದೌಟ್ ಫರ್ಟಿಲೈಸೇಷನ್. ದಿಸ್ ಫಿನಾಮಿನನ್ ಈಸ್. ಸೊ ಕೆಲವು ಪ್ಲಾಂಟ್ಸಲ್ಲಿ ಫಿಮೇಲ್ ಗ್ಯಾಮೇಟ್ ಡೆವಲಪ್ಸ್ ಇನ್ ಟು ಎಂಬ್ರಿಯೋ ವಿದೌಟ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗದೆ ಒಂದು ಏನು ಆರ್ಗ್ಯಾನಿಸಮ್ ಏನೋ ಆಗುತ್ತೆ. ಅದಕ್ಕೆ ಏನು ಹೇಳುವಂಥದ್ದು? ನಾವು ಮಾತಾಡೋದು ಪ್ಲಾಂಟ್ಸಲ್ಲಿ, ಕರೆಕ್ಟಾ? ಫರ್ಟಿಲೈಸೇಷನ್ ಆಗದೆ ಎಲ್ಲಾದರೂ ಹೊಸ ಒಂದು ಎಂಬ್ರಿಯೋ ಆದರೆ ಅದಕ್ಕೆ ನಾವು ಪಾರ್ಥೆನೋಜೆನೆಸಿಸ್ ಅಂತ ಹೇಳುವಂಥದ್ದು. ಪಾರ್ಥೆನೋಕಾರ್ಪಿ ಅಂತ ಹೇಳುವಂಥದ್ದು. ಪಾರ್ಥೆನೋಜೆನೆಸಿಸ್ ಎಲ್ಲಿ ಬರುತ್ತೆ? ಆನಿಮಲ್ಸಲ್ಲಿ ಬರುತ್ತೆ. ಬೀಸ್ ಶೋ ಪಾರ್ಥೆನೋಜೆನೆಸಿಸ್ ಅಲ್ವಾ. ಡ್ರೋನ್ ಅಂದರೆ ಮೇಲ್ ಬಿ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ವಿದೌಟ್ ಫರ್ಟಿಲೈಸೇಷನ್, ಕರೆಕ್ಟಾ? ಸೊ ದಟ್ಸ್ ವೈ ದ ಏನು ಡ್ರೋನ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಪಾರ್ಥೆನೋಕಾರ್ಪಿ ಅಂದರೆ ಕಾರ್ಪೆಲ್, ಇಟ್ ಇಸ್ ಫೌಂಡ್ ಇನ್ ದ ಪ್ಲಾಂಟ್ಸ್. ಸೊ ಈ ಪಾರ್ಥೆನೋಕಾರ್ಪಿಕ್ ಫ್ರೂಟಲ್ಲಿ ಸೀಡ್ ಇರಲ್ಲ, ಬಿಕಾಸ್ ಫರ್ಟಿಲೈಸೇಷನ್ ಆಗದೆ
ಎಂಬ್ರಿಯೋ ಆಗಿರುತ್ತೆ, ಫ್ರೂಟಲ್ ಆಗಿರುತ್ತೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಪಾರ್ಥೆನೋಕಾರ್ಪಿ. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್, ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್. ಕಣ್ಣು ಮುಚ್ಚಿ ಆನ್ಸರ್ ಮಾಡಬೇಕು. ವೆನ್ ಯು ಸಿ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್ ಅಂದರೆ ನ್ಯೂಸೆಲ್ಲಸ್ ಆಫ್ ದಿ ಓವ್ಯೂಲ್ ಎಲ್ಲಾದರೂ ಉಳಿದಿದ್ರೆ ಸೀಡಲ್ಲಿ ಅದು ಪೆರಿಸ್ಪರ್ಮ್ ಆಗಿ ಕನ್ವರ್ಟ್ ಆಗುವಂಥದ್ದು. ಈ ಪೆರಿಸ್ಪರ್ಮ್ ಎಲ್ಲೆಲ್ಲ ಕಾಣಿಸಕ್ಕೆ ಸಿಗುತ್ತೆ? ಏನು ಬ್ಲ್ಯಾಕ್ ಪೆಪ್ಪರಲ್ಲಿ, ಬೀಟ್ರೂಟಲ್ಲೆಲ್ಲ ಕಾಣಿಸಕ್ಕೆ ಸಿಗುತ್ತೆ. ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಪೆರಿಸ್ಪರ್ಮ್. ನೆಕ್ಸ್ಟ್ ಕ್ವೆಶ್ಚನ್, ಡಬಲ್ ಫರ್ಟಿಲೈಸೇಷನ್ ಈಸ್. ಡಬಲ್ ಫರ್ಟಿಲೈಸೇಷನ್ ಈಸ್ ಅಂದರೆ ಎಲ್ಲಿ ಕಾಣಿಸಕ್ಕೆ ಸಿಗುತ್ತೆ? ಇದು ಆಂಜಿಯೋಸ್ಪರ್ಮ್ಸಲ್ಲಿ, ಕರೆಕ್ಟಾ? ಮೇಯ್ನ್ ಆಗಿ. ಸೊ ಏನಿದು ಡಬಲ್ ಫರ್ಟಿಲೈಸೇಷನ್ ಅಂದರೆ ಸಿನ್ಗ್ಯಾಮಿ ಮತ್ತು ಟ್ರಿಪಲ್ ಫ್ಯೂಷನ್ ಅಲ್ವಾ? ಸೊ ಆಪ್ಷನ್ ಏನು ಹೇಳೋದು? ಫ್ಯೂಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್ ವಿತ್ 1 ಎಗ್. ಸೊ ಎಲ್ಲಿ ಫರ್ಟಿಲೈಸೇಷನ್ ಒಂದೇ ಸಲ ಆಯಿತು ಅಲ್ವಾ? ಸೊ ಇದು ರಾಂಗು. ಫ್ಯೂಷನ್ ಆಫ್ 1 ಮೇಲ್ ಗ್ಯಾಮೆಟ್ ವಿತ್ 2 ಪೋಲಾರ್ ನ್ಯೂಕ್ಲಿಯೈ. ಸರಿ, ಆದರೆ ಎಂಬ್ರಿಯೋ ಎಲ್ಲಿ ಆಯಿತು? ಎಂಬ್ರಿಯೋ ಆಗಿಲ್ಲ ಅಲ್ವಾ? ದಿಸ್ ಇಸ್ ಇನ್ ದ ಕೇಸ್ ಆಫ್ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್. Fusion of 2 male gametes of a pollen tube with a 2 different egg. ಆದರೆ ಇಲ್ಲಿ ಎಂಡೋಸ್ಪರ್ಮ್ ಪ್ರೊಡಕ್ಷನ್ ಇಲ್ಲ. ಸೊ ನಾವು ಡಬಲ್ ಫರ್ಟಿಲೈಸೇಷನ್ ಮಾತಾಡೋದು ಎಲ್ಲಿ? ಇನ್ ಆಂಜಿಯೋಸ್ಪರ್ಮ್ಸ್, ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ವೇರ್ ವಿ ಗೆಟ್ ಟು ಸಿ ಸಿನ್ಗ್ಯಾಮಿ. ಸಿನ್ಗ್ಯಾಮಿ ಅಂದ್ರೇನು? ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್. ಈ ಫಿಮೇಲ್ ಗ್ಯಾಮೆಟ್ ಏನಾಗಿರುತ್ತೆ? ಎಗ್ ಆಗಿರುತ್ತೆ, ಮತ್ತು ಒಂದು ಮೇಲ್ ಗ್ಯಾಮೆಟ್ ಆಗಿರುತ್ತೆ ಅಲ್ವಾ? ಸೊ ದಿಸ್ ಫ್ಯೂಷನ್ ಇಸ್ ಕಾಲ್ಡ್ ಆಸ್ ಸಿನ್ಗ್ಯಾಮಿ. ಇದ್ರ ಜೊತೆ ಇದೊಂದು ಫರ್ಟಿಲೈಸೇಷನ್, ಇದ್ರ ಜೊತೆ ಟ್ರಿಪಲ್ ಫ್ಯೂಷನ್ ಆದರೆ ಅಂದರೆ 2 ಪೋಲಾರ್ ನ್ಯೂಕ್ಲಿಯೈ ಜಾಯಿನ್ಸ್ ವಿತ್ ಫ್ಯೂಸ್ ವಿತ್ ದ ಮೇಲ್ ಗ್ಯಾಮೆಟ್. ಇದಕ್ಕೆ ಟ್ರಿಪಲ್ ಫ್ಯೂಷನ್ ಅಂತ ಹೇಳೋದು. ಯಾಕೆ ನೇಮ್ ಟ್ರಿಪಲ್? ಬಿಕಾಸ್ 3 ನ್ಯೂಕ್ಲಿಯೈ ಆರ್ ಇನ್ವಾಲ್ವ್ಡ್. ದಟ್ಸ್ ವೈ 3 ಗ್ಯಾಮೆಟ್ ಆರ್ 3 ನ್ಯೂಕ್ಲಿಯೈ ಆರ್ ಇನ್ವಾಲ್ವ್ಡ್. ದಟ್ಸ್ ವೈ ಟ್ರಿಪಲ್ ಫ್ಯೂಷನ್. ಸೊ ಈ ಎರಡು ಫರ್ಟಿಲೈಸೇಷನ್ ಆಗೋದನ್ನು ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್, ನೀಟ್ 2018ನಲ್ಲೇ ಇದ್ದೀವಿ ನಾವಿನ್ನು, ನೀಟಲ್ಲೇ ಇದ್ದೀವಿ. CET ಡಿಸ್ಕಸ್ ಆಗುತ್ತೆ, ಗೊತ್ತು ಎಲ್ರಿಗೂ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ ಶೋಸ್ ಅ ವೆರಿ ಕ್ಲೋಸ್ ರಿಲೇಶನ್ಶಿಪ್ ವಿತ್ ದ ಸ್ಪೀಶೀಸ್ ಆಫ್ ಮಾತ್, ವೇರ್ ನನ್ ಆಫ್ ದ ಟೂ ಕ್ಯಾನ್ ಕಂಪ್ಲೀಟ್ ಇಟ್ಸ್ ಲೈಫ್ ಸೈಕಲ್ ವಿದೌಟ್ ದಿ ಅದರ್. ಮ್ಯೂಚುವಲ್ ರಿಲೇಶನ್ಶಿಪ್ಪನ್ನು ತೋರಿಸುವಂಥದ್ದು. ಓಕೆ, ಒನ್ ಇಸ್ ಡಿಪೆಂಡೆಂಟ್ ಆನ್ ಅದರ್. ಸೊ ಯಾವುದಪ್ಪ ಈ ಮಾತ್ ಸ್ಪೀಶೀಸ್ ಜೊತೆ ತುಂಬ ಕ್ಲೋಸ್ ಆಗಿರುವಂತಹ ಪ್ಲ್ಯಾಂಟು? ದಟ್ ಇಸ್ ಯಕ್ಕ. ಓಕೆ, ಸೊ ಏನು ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ? ಯಕ್ಕ ಗೆಟ್ಸ್ ಫರ್ಟಿಲೈಸ್ಡ್, ಯಕ್ಕ ಗೆಟ್ಸ್ ಪಾಲಿನೇಟೆಡ್, ಯಕ್ಕ ಪ್ಲ್ಯಾಂಟ್ ಗೆಟ್ ಪಾಲಿನೇಟೆಡ್, ವೆರಾಸ್ ಮಾತ್ ವಿಲ್ ಗೆಟ್ ದ ಪ್ಲೇಸ್ ಟು ಕೀಪ್ ದೇಯರ್ ಎಗ್ಸ್. ಓಕೆ, ಸೊ ಹಾಗೆ ಮ್ಯೂಚುವಲ್ ರಿಲೇಶನ್ಶಿಪ್. ಇದೇ ಥರ ಬೇರೆ ಏನು ವ್ಯಾಸ್ಪ್ ಮತ್ತು ಇನ್ನೊಂದು ಯಾವುದು ಪಿಗ್, ಈ ಥರ ಕೆಲವು ಬೇರೆ ರಿಲೇಶನ್ಶಿಪ್ಸು ಎಲ್ಲ ಇದೆ. ಆದರೆ NCERTಯಲ್ಲಿ ಕೊಟ್ಟಿರೋದು ಮಾತ್ ಮತ್ತು ಯಕ್ಕದ ಬಗ್ಗೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ, ಪ್ಲೀಸ್ ಇಗ್ನೋರ್ ದಿಸ್ ಮಕ್ಕಳೇ, ಪ್ಲೀಸ್ ಇಗ್ನೋರ್ ದಿಸ್. ಇನ್ನು ಈ ಸ್ಟೇಟ್ಮೆಂಟ್ ನೋಡಿ, ಒಬ್ಲಿಗೇಟ್ ಅಂದರೆ ಏನು ಮ್ಯಾಮ್ ಅಂತ ಕೇಳ್ಬೋದು ಕೆಲವರು. ಇದು ಆ್ಯಕ್ಚುಲಿ ಈ ಸ್ಟೇಟ್ಮೆಂಟು ಸೊಲ್ಯೂಷನ್ ಫಾರ್ ದ ಪ್ರೀವಿಯಸ್ ಕ್ವೆಶ್ಚನ್ ಆಗಿದೆ. ಓಕೆ, ಒಬ್ಲಿಗೇಟ್ ಅಂದರೆ ಕಂಪಲ್ಸರಿ, ಕಂಪಲ್ಸರಿ ಮ್ಯೂಚುವಲ್ ರಿಲೇಶನ್ಶಿಪ್ಪನ್ನು ತೋರಿಸುವಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಪೋಲನ್ ಗ್ರೇನ್ಸ್ ಕ್ಯಾನ್ ಬಿ ಸ್ಟೋರ್ಡ್. ಅಗೇನ್ ಪೋಲನ್ ಗ್ರೇನ್ಸ್ ಸ್ಟೋರ್ಡ್ ಅಂದರೆ ಲಿಕ್ವಿಡ್ ನೈಟ್ರೋಜನು -196 ಡಿಗ್ರಿ ಸೆಲ್ಸಿಯಸ್ ಅಂತ ನೆನಪಾಗಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಫ್ಯಾಕ್ಟ್ ಬೇಸ್ಡ್ ಕ್ವೆಶ್ಚನ್, NCERT ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಪ್ರೂವ್ಡ್ ಹೆಲ್ಪ್ಫುಲ್ ಇನ್ ಪ್ರಿಸರ್ವಿಂಗ್ ಪೋಲನ್ ಆಸ್ ಫಾಸಿಲ್ಸ್? ಪೋಲನ್ನ ಯಾವ ಪಾರ್ಟ್ ಫಾಸಿಲ್ ಸ್ಟೋರೇಜಿಗೆ, ಫಾಸಿಲ್ ಏನು ಪೋಲನ್ ಗ್ರೇನ್ ಫಾಸಿಲೈಸ್ಡ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಮಾಡುತ್ತೆ ಅಂದರೆ ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸ್ಪೋರೋಪೋಲನಿನ್, ವಿಚ್ ಇಸ್ ರೆಸಿಸ್ಟೆಂಟ್ ಟು ಆಲ್ಮೋಸ್ಟ್ ಆಲ್ ಸಾರ್ಟ್ ಆಫ್ ಫ್ಲೂಯಿಡ್ಸ್, ಟೆಂಪರೇಚರ್, ವೆದರ್ ಅಲ್ವಾ? ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಸ್ಪೋರೋಪೊಲನಿನ್ ಆಗಿದೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸ್ಪೋರೋಪೊಲನಿನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್, ಆನ್ ಎಕ್ಸಾಂಪಲ್ ಆಫ್ ಡಯೇಷಿಯಸ್ ಪ್ಲಾಂಟ್. ಓಕೆ, ಇದನ್ನು ನೀವು ಯಾವುದಪ್ಪ ಅದು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಚಾಪ್ಟ್ರಲ್ಲೂ ನೋಡ್ಬೋದು ಈ ಥರದ ಕ್ವೆಶ್ಚನನ್ನು. ಓಕೆ,
ಡಯೋಷಸ್ ಪ್ಲಾಂಟ್ ಅಂದ್ರೇನು? ಮೇಲ್ ಫಿಮೇಲ್, ಪ್ಲಾಂಟ್ ಇಟ್ ಸೆಲ್ಫ್ ಇಸ್ ಡಿಫರೆಂಟ್ ಅಂದರೆ ಯೂನಿಸೆಕ್ಷುವಲ್ ಪ್ಲಾಂಟ್. ಪಪಾಯ. ನೆಕ್ಸ್ಟ್ ಕ್ವೆಶ್ಚನ್. ಸ್ಟಾಕ್ ಆಫ್ ದ ಸ್ಟೇಮನ್. ಸ್ಟಾಕ್ ಆಫ್ ದ ಸ್ಟೇಮನ್ ಇಸ್ ಕಾಲ್ಡ್ ಏನು? filament. So answer is going to be 2. Petiole ಅಂದ್ರೇನು? Petiole ಅಂದ್ರೆ ಸ್ಟಾಕ್ ಆಫ್ ದ ಫ್ಲವರ್ ಅಲ್ವಾ? ಪೆಡಿಸಲ್ ಅಂದರೆ ಜಸ್ಟ್ ಜಾಯ್ನಿಂಗಿಗೆ ಹಾಗೆ ಹೇಳೋದು. ಪಿಡಂಕಲ್ ಅಂದರೆ ಇನ್ನೂ ಕೆಳಗಿನ ಪಾರ್ಟ್ ಏನು ಬರುತ್ತೆ, ವಿಚ್ ಹೆಲ್ಪ್ ದ ಪೆಡಿಸಲ್ ಟು ಜಾಯಿನ್ ದ ವಿಚ್ ಹೆಲ್ಪ್ಸ್ ದ ಪಿಟಿಯೋಲ್ ಟು ಜಾಯಿನ್, ಅದು ಪಿಡಂಕಲ್ ಆಗಿರುತ್ತೆ. ಓಕೆ, ಸೊ ಪಿಡಂಕಲ್ ಅಂದ್ರೆ ಈಗಷ್ಟೇ ಅಂದೆ ನಾನು, ಈ ಪಿಟಿಯೋಲ್ ಆಫ್ ದಿ ಫ್ಲವರ್ ಏನಿದೆ ಅದನ್ನು ಜಾಯಿನ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಅದು ಪಿಡಂಕಲ್. ಮತ್ತು ಪೆಡಿಸಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಮುಂಚೆ. ನೆಕ್ಸ್ಟ್ ಕ್ವೆಶನ್. ದ ಓಬ್ಯೂಲ್ ಆಫ್ ಆಂಜಿಯೋಸ್ಪರ್ಮ್ ಇಸ್ ಟೆಕ್ನಿಕಲಿ ನೋನ್ ಆಸ್ ಡೈರೆಕ್ಟ್ ಕ್ವೆಶನ್. ಓಬ್ಯೂಲ್ ರೆಪ್ರೆಸೆಂಟ್ಸ್ ಫಾರ್ ಮೆಗಾಸ್ಪೋರಾಂಜಿಯಂ. ಓಕೆ, ಮೆಗಾಸ್ಪೋರ್ ಏನಿದೆ ಇದು ಮಿಯೋಸಿಸ್, ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಆಗಿ ಮೆಗಾಸ್ಪೋರ್ ಕೊಡುವಂಥದ್ದು. ಆದರೆ ಇದೆಲ್ಲ ಡ್ರಾಮಾ ಆಗೋದು ಎಲ್ಲಿ? ಮೆಗಾಸ್ಪೊರಾಂಜಿಯಮ್ ಅಲ್ಲಿ, ಅಂದರೆ ಓಬ್ಯೂಲ್ ಅಲ್ಲಿ. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಟಿಪಿಕಲ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಆಂಜಿಯೋಸ್ಪರ್ಮ್ ಈಸ್. ನೋಡಿ ನೋಡಿ ನೋಡಿ, ಇದು 19th ಕ್ವೆಶ್ಚನ್ ಅಲ್ವಾ? ಈಗಷ್ಟೇ ಡಿಸ್ಕಸ್ ಮಾಡಿರುವಂತಹ ಒಂದು ನೀಟ್ ಕ್ವೆಶ್ಚನ್ ಅನ್ನು ತೋರಿಸ್ತೀನಿ. ದಟ್ ಈಸ್, ಇದರ ಹೆಸರು ಟಿಪಿಕಲ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಆಂಜಿಯೋಸ್ಪರ್ಮ್ ಇಸ್ ದ ಕ್ವೆಶ್ಚನ್. ಇದು ನೀಟ್ 2021 ಅಲ್ಲಿ ಬಂದಿರುವಂಥದ್ದು. ಟಿಪಿಕಲ್ ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಎಟ್ ಮೆಚುರಿಟೀಸ್. ರಿಪೀಟೆಡ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ನೀಟ್ CET ಅಲ್ಲಿ ಇಂಟರ್ಚೇಂಜಬಲ್ ಆಗಿ ಸೇಮ್ ಕ್ವೆಶ್ಚನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ನೀಟನ್ನು CET ಅನ್ನು ಇಗ್ನೋರ್ ಮಾಡಬೇಡಿ. ಇಫ್ ಯು ಆರ್ aspirant of any one of the exams, still don't ignore each of the one of the exam. So ಕಣ್ಮುಚ್ಚಿ ಆನ್ಸರ್ ಮಾಡ್ಬೋದು. 8 ನ್ಯೂಕ್ಲಿಯೇಟೆಡ್ 7 celled structure ಅಂತ. ನೆಕ್ಸ್ಟ್ ಕ್ವೆಶ್ಚನ್. One of the 2000 years old viable seed, okay, discovered during the archaeological excavation King Herod's near Dead Sea. So ಇವರ ಪ್ಯಾಲೇಸಲ್ಲಿ ಪ್ಲೇಸಲ್ಲಿ ಸಿಕ್ಕಿರುವಂತಹ ಯಾವ ಪ್ಲಾಂಟ್, ಓಕೆ, ಯಾವ ಒಂದು ಮೋಸ್ಟ್ ವಯಬಲ್ ಸೀಡ್ ಅಂತ ಕ್ವೆಶ್ಚನ್ ಆಗಿದೆ. ಎಗೈನ್ NCERT. ಫಿನಿಕ್ಸ್ ಡಾಕ್ಟಿಲಿಫೆರಾ ಅಂದರೆ ಡೇಟ್ ಪಾಮ್. ದಿಸ್ ಇಸ್ ಅ ಫ್ಯಾಕ್ಟ್ ಬೇಸ್ಡ್ ಕ್ವೆಶ್ಚನ್. ಯೋಚನೆ ಮಾಡಲಿಕ್ಕಿಲ್ಲ, ನಿಮಗೆ ಗೊತ್ತಿರಬೇಕು. ಯೋಚನೆ ಮಾಡಿ ಆನ್ಸರ್ ಮಾಡುವಂತಹ ಕ್ವೆಶ್ಚನ್ ಅಲ್ಲ ಇದು. ಇಟ್ಸ್ ಅ ಫ್ಯಾಕ್ಟ್ ಬೇಸ್ಡ್. ಓಕೆ, ಫಿನಿಕ್ಸ್ ಡಾಕ್ಟಿಲಿಫೆರಾ ಅಂದ್ರೇನು? ಡೇಟ್ ಪಾಮ್. Next. How many microsporangia are located at the corners of the typical bilobed anther? So ಇವರು ಕೇಳ್ತಿರೋದೇನು? bilobed anther ಬಗ್ಗೆ ಕೇಳ್ತಿರೋದು. ಇದೊಂದು ಲೋಬು, ಇದೊಂದು ಬೈಲೋಬ್ಡ್ ಅಂದರೆ ಇದೊಂದು ಲೋಬ್ ಆಗಿದೆ, ಇನ್ನೊಂದು ಲೋಬ್ ಆಗಿದೆ, ಅಥವಾ ಇದೊಂದು ಲೋಬು, ಇದೊಂದು ಲೋಬು. ಸೊ ಮೈಕ್ರೋಸ್ಪೊರಾಂಜಿಯಾಗೆ ಎಷ್ಟು ಪ್ಲೇಸ್ ಇರುತ್ತೆ? ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಆಗ್ಬೋದು? 1 2 3 4 ಅಲ್ವಾ? ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 4. ಸೊ ಮೈಕ್ರೋಸ್ಪೊರಾಂಜಿಯಾ ಎಷ್ಟಿರುವಂಥದ್ದು? 1 2 3 4. ನೆಕ್ಸ್ಟ್. ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್. ಇನ್ ದ ಗಿವನ್ ಡಯಾಗ್ರಾಮ್ ಐಡೆಂಟಿಫೈ the parts labeled as A, B, C, D. 2021. Oh my goodness. 2021 ಅಲ್ಲಿ 3 4 5 ಕ್ವೆಶ್ಚನ್ಸ್ ಬಂದಿದೆ. CET 2021 ಅಲ್ಲಿ ನೋಡಿದ್ರೆ ಈ ಚಾಪ್ಟರಿಂದ 1 2 3 4 5 ಕ್ವೆಶ್ಚನ್ ಬಂದಿದೆ ಈ ಚಾಪ್ಟರಿಂದ. ಮಕ್ಕಳೇ ನೋಡಿ ಏನು ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಅಂತ, ಅಷ್ಟು ಇಂಪಾರ್ಟೆಂಟ್ ಅಂತ. ಓಕೆ,
ಸೊ ನಾವು ಫಸ್ಟಿಗೆ ತಿಳ್ಕೊಳ್ಳೋಣ. ಬಿ ಏನಿದು? NCERT ಇಮೇಜ್ ತಲೆಯಲ್ಲಿ ಅಂಟ್ಕೊಂಡಿರಬೇಕು. ಓಕೆ, ಕಣ್ಣು ಮುಚ್ಚಿದ್ರು ಈ ಏನು ಡಯಾಗ್ರಾಮ್ ಆಫ್ NCERT ವಿತ್ ದ ಲೇಬಲಿಂಗ್ಸ್ ನೆನಪಿರಬೇಕು. ಬಿ ಏನು? ಸ್ಕ್ಯೂಟೆಲ್ಲಮ್. ಕರೆಕ್ಟಾ? ಕಾಟಿಲೆಡನ್ ಕಾಟಿಲೆಡನ್ ಅನ್ನ ಸ್ಕ್ಯೂಟೆಲ್ಲಮ್ ಅಂತ ಕರೆಯೋದು ಇನ್ ಸಮ್ ಆಫ್ ದಿ ಮೊನೊಕಾಟ್ಸ್. ಈ ಸಿ ಇದೇನಾಗಿದೆ? ಇದು ಸೀಡ್ ಕೋಟ್ ಆಗಿರುವಂಥದ್ದು ಇದು. ಸೊ ಪೆರಿಕಾರ್ಪ್. ಯಾವತ್ತು ಕೆಳಗಿರೋ ಈ ಥರ ನೀವೆಲ್ಲರೂ ಕಾಣಿಸಕ್ಕೆ ಸಿಗಿದ್ರೆ ಏನಾದರೂ ಕೆಳಗಿರೋ ಸ್ಟ್ರಕ್ಚರ್ ಯಾವತ್ತು ಕೊಲಿಯೋರೈಸಾ ಅಥವಾ ರ್ಯಾಡಿಕಲ್. ಓಕೆ, ಇದು ಒಂದು ಮೇಲೆದು ರ್ಯಾಡಿಕಲ್, ಸ್ವಲ್ಪ ಕೆಳಗಿದು ಕೊಲಿಯೋರೈಸಾ ಆಗಿದೆ. ಸೊ ಕೊಲಿಯೋರೈಸಾ, ರ್ಯಾಡಿಕಲ್, ಪ್ಲ್ಯೂಮ್ಯೂಲ್, ಕಾಲಿಯೋಪ್ಟೈಲ್. PP ರಿಪೀಟ್ ಇದೆ, RR ರಿಪೀಟ್ ಇರುವಂಥದ್ದು. ಕೊಲಿಯೋರೈಸಾ, ಕಾಲಿಯೋಪ್ಟೈಲ್. ಆ್ಯಕ್ಚುಲಿ ಈ ಇಮೇಜಲ್ಲಿ ನಾನು ಇನ್ನೂ ಆಪ್ಷನ್ಸ್ ನೋಡೇ ಇಲ್ಲ. ಓಕೆ, ಇಮೇಜಲ್ಲಿ ಇದರ ಲೇಬಲಿಂಗ್ ಕ್ಲಿಯರ್ ಇಲ್ಲ. ಎಲ್ಲಾದರೂ ಕೊಲಿಯೋಪ್ಟೈಲ್ ಬದಲು ಪ್ಲ್ಯೂಮ್ಯೂಲ್ ಎಲ್ಲಾದರೂ ಇದ್ದರೆ, ಅಥವಾ ಇಲ್ಲಿ ರ್ಯಾಡಿಕಲ್ ಇದ್ದರೆ ಇದ್ರೂ ಇರಬಹುದು. ಸೊ ನಾನು ಆ ಥರ ಬರಿತಾ ಇದ್ದೀನಿ. ಓಕೆ ಫೈನ್. ಈಗ ಬರೋಣ ಆಪ್ಷನ್ಸಿಗೆ. ನಾವೆಲ್ಲಿಂದ ಸ್ಟಾರ್ಟ್ ಮಾಡೋಣ? ಎ ಇಂದ ಸ್ಟಾರ್ಟ್ ಮಾಡೋಣ. ಎ ಇಂದ. ಎ ಕೊಲಿಯೋಪ್ಟೈಲ್. ಪೆರಿಕಾರ್ಪ್ ಅಂತೂ ಬೇರೆ ಇದೆ, ನಮಗೆ ಗೊತ್ತು. ಬಿ ಸ್ಕ್ಯೂಟೆಲ್ಲಮ್. ಎ ಕೊಲಿಯೋಪ್ಟೈಲ್, ಬಿ ಸ್ಕ್ಯೂಟೆಲ್ಲಮ್, ಇದು ನೋಡಿ. ಸಿ ಕೊಲಿಯೋರೈಸಾ. ಸಿ ಕೊಲಿಯೋರೈಸಾನಾ? ಓಕೆ ಓಕೆ, ನೋಡಿ ಸರಿಯಾಗಿ ನೋಡಬೇಕು ಆಪ್ಷನ್. ಇಲ್ಲಿನೂ ಇದೆ, ಇಲ್ಲಿನೂ ಒಂದು ಆಪ್ಷನ್ ಇದೆ, ಬಿ ಸ್ಕ್ಯೂಟೆಲ್ಲಮ್ ಅಂತ ಅಲ್ವಾ? ಓಕೆ, ಸಿ ಪೆರಿಕಾರ್ಪ್. ಸಿ ಪೆರಿಕಾರ್ಪ್, ಡಿ ಕೊಲಿಯೋರೈಸಾ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ನಾಟ್ ಬಿ, ಇಟ್ ಇಸ್ ಎ. ಅಂದರೆ ಫಸ್ಟ್ ಒನ್ ಶುಡ್ ಬಿ ದಿ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್ ಶುಡ್ ಬಿ ದಿ ರೈಟ್ ಆನ್ಸರ್. ಸೊ ಈ ಥರ ಫಸ್ಟಿಗೆ ನೀವು ಬರ್ಕೊಂಡಿಟ್ಕೊಂಡ್ರೆ ಆಪ್ಷನ್ಸ್ ಕಣ್ಣು ಮುಚ್ಚಿ ನೋಡಲೇಬೇಡಿ. ಅದನ್ನು ನಿಮ್ಮ ಡಯಾಗ್ರಾಮ್ ಏನಿದೆ ಅದನ್ನು ಫಸ್ಟಿಗೆ ನೇಮ್ ಮಾಡಿಕೊಂಡ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಈಸಿ ಟು ಆನ್ಸರ್ ದಿ ಆಪ್ಷನ್ಸ್. ಓಕೆ, ಈಗ ಇಲ್ಲಿ ಕನ್ಫ್ಯೂಸ್ ಆಯಿತು ನನಗೆ. ಕೆಲವು ಆಪ್ಷನ್ಸಲ್ಲಿ ಸೇಮ್ ಇತ್ತು. ಏನಾಯಿತು? ಕನ್ಫ್ಯೂಷನ್ ಆದರೂ ಕ್ವಿಕ್ಕಾಗಿ ನಾನು ಇಲ್ಲಿ ಇಮೇಜನ್ನು ನೋಡಿದೆ, ಇಮೇಜಲ್ಲಿ ಆನ್ಸರ್ ಇದೆ, ಈ ಥರ ಬರಿಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Consider the following statements and choose the correct answer from the given options. Innermost layer of microsporangium is tapetum. Howdu? Tapetum is the innermost. Alva? For the nourishment antala nanapide. Cells of the tapetum possess dense cytoplasm and more than one nuclei also they have. More than one nucleus and nourishment developing pollen grain. So, tapetum innermost ಗೊತ್ತಿದೆ ಎಲ್ರಿಗೂ. ಹಾಗೆ ಟಪೆಟಮ್ ಬಗ್ಗೆ ಗೊತ್ತಿದೆ ಎಲ್ರಿಗೂ. ಮೋರ್ ದೆನ್ ಒನ್ ನ್ಯೂಕ್ಲಿಯೈ ಇಟ್ ಹ್ಯಾಸ್, ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಇನ್ ದ ನರಿಶ್ಮೆಂಟ್ ಆಫ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್ ಅಂತ. ಡೈಸೆನ್ಸಲ್ಲಿ ಟಪೆಟಮಿಗೆ ಏನೂ ಆಗಲ್ಲ ಅಂತೆಲ್ಲ ಗೊತ್ತು. ಸೊ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆದ್ರಿಂದ ಆನ್ಸರ್ ಏನಾಗಬೇಕು? ಆನ್ಸರ್ ಸೆಕೆಂಡ್ ಒನ್ ಆಗಬೇಕು. ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓನ್ಲಿ ಒನ್ ಮೆಗಾಸ್ಪೋರ್ ಪ್ರೆಸೆಂಟ್ ಟವರ್ಡ್ಸ್ ಚಲಾಸಲ್ ಎಂಡ್ and remains functional. ಎರಡು ಥರದ ಎಂಡ್ ಇದೆ ಒವ್ಯೂಲಲ್ಲಿ, ಎಂಬ್ರಿಯೋಸ್ಯಾಕಲ್ಲಿ. ಒಂದು ಚಲಾಸಲ್, ಇನ್ನೊಂದು ಮೈಕ್ರೋಪೈಲಾರ್ ಎಂಡ್ ಅಲ್ವಾ? ಇದು ಚಲಾಸಲ್ ಎಂಡ್, ಇದು ಮೈಕ್ರೋಪೈಲಾರ್ ಎಂಡ್. ಮೈಕ್ರೋಪೈಲಾರ್ ಎಂಡಲ್ಲಿ ಒಂದು ದೊಡ್ಡ ಎಗ್ ಇರುತ್ತೆ, ಮತ್ತೆ ಸಿನರ್ಜಿಡ್ ಸೆಲ್ಸ್, ಫಿಲಿಫಾರ್ಮ್ ಎಪಾರ್ಟಸ್. ಸೊ ಇದು ಮೈಕ್ರೋಪೈಲಾರ್ ಎಂಡ್. ಕರೆಕ್ಟಾ? ನೆಕ್ಸ್ಟ್, ಈ ಆಪ್ಷನ್ ಸುಮ್ಮನೆ ಡಿಸ್ಕಾರ್ಡ್ ಮಾಡ್ಬೋದು. ಯಾಕಂದರೆ ಓನ್ಲಿ ಒನ್ ಮೆಗಾಸ್ಪೋರ್ ಪ್ರೆಸೆಂಟ್ ಅವರ್ ಚಲಾಸಲ್ ಎಂಡ್. ಓನ್ಲಿ ಒನ್ ಮೆಗಾಸ್ಪೋರ ಇಲ್ಲ. ಈ ಆಂಟಿಪೋಡಲ್ಸ್ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ಮೆಗಾಸ್ಪೋರೆ ಅಲ್ವಾ? ಮೆಗಾಸ್ಪೋರೆ ಈ ಥರ ಆಂಟಿಪೋಡಲ್ ಆಗಿರುವಂಥದ್ದು. ಸೊ ಇಲ್ಲಿ ಒನ್ ಅಲ್ಲ, ಮೂರಿದೆ. ಸೊ 3 megaspore present towards
chelazal end and degenerate gradually. ಓಕೆ, ಇದೊಂದು ಇಟ್ಕೊಳ್ಳೋಣ ಆಪ್ಷನು. ಈಚ್ ಮೆಗಾಸ್ಪೋರ್ ಮದರ್ ಸೆಲ್ ಡೈರೆಕ್ಟ್ಲಿ ಡೆವಲಪ್ಸ್ ಇಂಟು ಮೆಗಾಸ್ಪೋರ್. ಅಂದರೆ ಒಂದು ಮೆಗಾಸ್ಪೋರು ಮದರ್ ಸೆಲ್ ಇನ್ನೊಂದು ಮೆಗಾಸ್ಪೋರನ್ನೇ ಪ್ರೊಡ್ಯೂಸ್ ಮಾಡುವಂಥದ್ದು ಅಂತ ಹೇಳ್ತಿದ್ದಾರೆ. ಅಲ್ಲ, 1 ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯೋಸಿಸ್ ಟು ಗಿವ್ ರೈಸ್ ಟು 4 ಮೆಗಾಸ್ಪೋರ್ ಆ್ಯಂಡ್ ಆ 4 ಮೆಗಾಸ್ಪೋರಲ್ಲಿ ಪುನಃ ಉಳಿದ 3 ಡಿಜನರೇಟ್ ಆಗಿ ಒಂದು ಏನಿರುತ್ತೆ ಅದು ಮೈಟೋಸಿಸ್ ಸೆಲ್ ಡಿವಿಷನನ್ನು ತೋರಿಸುತ್ತೆ. ಎಷ್ಟು ಸಲ? 3 ಸಲ. ದಟ್ಸ್ ವೈ ವಿ ಗೆಟ್ ಟು ಸಿ ಟೋಟಲಿ 8 ನ್ಯೂಕ್ಲಿಯೈ ಎಟ್ ದಿ ಎಂಡ್ ಆಫ್ ಮೈಟೋಸಿಸ್. 3 ಟೈಮ್ಸ್ ಮೈಟೋಸಿಸ್ ಆದಮೇಲೆ 8 ನ್ಯೂಕ್ಲಿಯೈ ನಾವು ನೋಡುವಂಥದ್ದು. 1 2 3 4 5 6 7 1 2 3 4 5 6 7 8 ನಡುವಲ್ಲಿ 2 ಇರುತ್ತೆ ಪೋಲಾರ್ ನ್ಯೂಕ್ಲಿಯೈ. ಓಕೆ, ಸೊ ಇದು ರಾಂಗು. ಈಚ್ ಫಿಮೇಲ್ ಗ್ಯಾಮೆಟೋಫೈಟಿಸ್ 7 ಸೆಲ್ಡ್ 7 ನ್ಯೂಕ್ಲಿಯೇಟೆಡ್. ಇದೆಲ್ಲರಿಗೂ ಗೊತ್ತು, 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಅಂತ. ಸೊ ಇದು ರಾಂಗ್. ಈಗ ಯಾಕೆ ಆಪ್ಷನ್ 2 ಸೆಕೆಂಡ್ ಒನ್ ಕರೆಕ್ಟ್ ಅಂದರೆ ಈ 3 ಮೆಗಾಸ್ಪೋರ್ ಚೆಲಾಜಲ್ ಎಂಡಲ್ಲಿ ಇರುವಂಥದ್ದು ಡಿಜನರೇಟ್ ಆಗುತ್ತೆ ಮುಂದೆ. ಓಕೆ, ಇವನ್ ದ ಸಿನರ್ಜಿಡ್ ಡಿಜನರೇಟ್ ಆಗುತ್ತೆ, ಬರೀ ಎಗ್ ಸೆಲ್ ಮಾತ್ರ ಉಳ್ಕೊಳ್ಳುತ್ತೆ. ಅದೇ ಥರ ಪೋಲಾರ್ ನ್ಯೂಕ್ಲಿಯೈ ಸಹ ಉಳ್ಕೊಳ್ಳುತ್ತೆ. ಪೋಲಾರ್ ನ್ಯೂಕ್ಲಿಯೈ ವಿಲ್ ಬಿ ಫ್ಯೂಸಿಂಗ್ ವಿತ್ ದ ಮೇಲ್ ಗ್ಯಾಮೆಟ್ ಟು ಪ್ರೊಡ್ಯೂಸ್ ಲೇಟರ್ ಎಂಡೋಸ್ಪರ್ಮ್. ಅದೇ ಥರ ಎಗ್ ಏನು ಉಳ್ಕೊಂಡಿರುತ್ತೆ ದ್ಯಾಟ್ ವಿಲ್ ಬಿ ಫ್ಯೂಸ್ಡ್ ವಿತ್ ದ ಮೇಲ್ ಗ್ಯಾಮೆಟ್ ಟು ಪ್ರೊಡ್ಯೂಸ್ ಝೈಗೋಟ್ ಆ್ಯಂಡ್ ಲೇಟರ್ ಎಂಬ್ರಿಯೋ. ಓಕೆ, ಸೊ ಆನ್ಸರ್ ಏನಾಗಬೇಕು? ಸೆಕೆಂಡ್ ಒನ್ ಆಗಬೇಕು. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಅಕ್ವಾಟಿಕ್ ಪ್ಲಾಂಟ್ ಡಸ್ ನಾಟ್ ಶೋ ಪಾಲಿನೇಷನ್ ಬೈ ವಾಟರ್? ಅದೇ ನೀಟಿನ ಕ್ವೆಶ್ಚನನ್ನು ತಿರ್ಗಾ ಮುರ್ಗಾ ಮಾಡಿ ಕೊಡ್ತಾ ಇದ್ದಾರೆ. ಏನಾಗಬೇಕು ಆನ್ಸರ್ ಇಲ್ಲಿ? ವಾಟರ್ ಹಯಾಸಿಂತ್. ಉಳಿದವುಗಳೆಲ್ಲ ಏನು ತೋರಿಸುವಂಥದ್ದು? ಪಾಲಿನೇಷನ್ ಬೈ ವಾಟರ್ನ ತೋರಿಸುವಂಥದ್ದು. ವೆರಾಸ್ ವಾಟರ್ ಹಯಾಸಿಂತ್ ಡಸ್ ನಾಟ್ show pollination by water, they show pollination by wind and insect. Which cell of the female gametophyte is involved in the formation of primary endosperm nucleus? Andre pen after fertilization. Okay, antipodals degenerate ಆಗುತ್ತೆ during fertilization, synergids degenerate ಆಗುತ್ತೆ. Egg cell ಏನಾಗುತ್ತೆ? It will be fused with the male gamete to produce zygote. ಕರೆಕ್ಟಾ? ಆದರೆ ಈ ಸೆಂಟ್ರಲ್ ಸೆಲ್ ನಾನೇನು ಡ್ರಾ ಮಾಡಿದ್ದೀನಿ ಸ್ವಲ್ಪ ಟೈಮ್ನ ಮುಂಚೆ, ಕಾಣಿಸ್ತಾ ಇದೆಯಲ್ಲ, ಹಾಂ, ಇದೇನಿದೆ ಇದು ಸೆಂಟ್ರಲ್ ಸೆಲ್ ವಿತ್ ದ 2 ಪೋಲಾರ್ ನ್ಯೂಕ್ಲಿಯೈ. ಸೊ ಇದು ಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಿ ದೇ ಗಿವ್ ರೈಸ್ ಟು ಪೆನ್, ದೇ ಗಿವ್ ರೈಸ್ ಟು ಪ್ರೈಮರಿ endosperm nucleus. So answer is going to be central cell. Moving for the next question. ಈ ಚಾಪ್ಟರ್ ಇಂದ ತುಂಬಾ ಕ್ವೆಶನ್ಸ್ ಬಂದಿದೆ. ಸೊ ಐ ಕುಡ್ ಎಕ್ಸ್ಪ್ಲೇನ್, ಐ ಕುಡ್ ಗಿವ್ ನನ್ನ ಟಾರ್ಗೆಟ್ ಏನು ಸೂಪರ್ 30 ಕ್ವೆಶನ್ಸ್. ಇಫ್ ಯು ಸಿ ಇನ್ ದ ಪ್ರೀವಿಯಸ್ ಚಾಪ್ಟರ್, ಅದು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್, ಐ ಕುಡ್ ಗಿವ್ ಕ್ವೆಶನ್ಸ್ ಅಪ್ ಟಿಲ್ ನೀಟ್ 2013. ಸೇಮ್ ವೇ CET ತುಂಬ ಕ್ವೆಶನ್ಸ್ ಕೊಡ್ಲಿಕ್ಕಾಯಿತು, ಬಿಕಾಸ್ ನಂಬರ್ ಆಫ್ ಕ್ವೆಶನ್ಸ್ ಅಕ್ಕರಿಂಗ್ ಇನ್ ದ ಎಕ್ಸಾಮ್ಸ್ ಆರ್ ಲಿಟಲ್ ಲೆಸ್ ಕಂಪೇರ್ ಟು ದಿಸ್ ಚಾಪ್ಟರ್. ಈ ಚಾಪ್ಟ್ರಲ್ಲಿ ಒಂದು ಎಕ್ಸಾಮಲ್ಲಿ 5 ಕ್ವೆಶನ್ಸು ಬಂದಿದೆ. ಅದಕ್ಕೆ ಐ ಆಮ್ ಏಬಲ್ ಟು ಗಿವ್ ಓನ್ಲಿ ಫ್ಯೂ ಪೇಪರ್ಸ್ ಕ್ವೆಶನ್ಸ್. ಓಕೆ, ಎಲ್ಲ ಪ್ರೀವಿಯಸ್ ಇಯರ್ ಅನ್ನ ಡಿಸ್ಕಸ್ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ನನ್ನ ಟಾರ್ಗೆಟ್ ಸೂಪರ್ 30 ಅಲ್ವಾ. ಸೊ ಇದರ ಹಳ ಕ್ವೆಶನ್ ಪೇಪರ್ಸನ್ನು ನೀವು ಪ್ಲೀಸ್ ರೆಫರ್ ಮಾಡಿ, ಇಫ್ ಪಾಸಿಬಲ್ AIPMT, ಏಮ್ಸ್, ಜಿಪ್ಮರ್ ಎಲ್ಲ ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ಡ್ಯೂರಿಂಗ್ ಎನ್ ಎಕ್ಸ್ಕವೇಷನ್ ಆಫ್ ಸಾಯಿಲ್, ಪೋಲನ್ ಫಾಸಿಲ್ಸ್ ವೇರ್ ರಿಟ್ರೈವ್ಡ್ ಫ್ರಮ್ ದ ಡೀಪೆಸ್ಟ್ ಲೇಯರ್ ಆಫ್ ದ ಸಾಯಿಲ್. ಅಂದರೆ ಕತೆ ಅದೇ ಸಿಮಿಲರ್ ಕ್ವೆಶನ್ಸ್ ಕೊಡ್ತಾ ಇದ್ದಾರೆ. ನೀಟಲ್ಲೂ ಒಂದು ಕೊಟ್ಟಿದ್ರು ಅಲ್ವಾ, ರಿಗಾರ್ಡಿಂಗ್ ಯಾವ ಒಂದು ಪಾರ್ಟ್ ಫಾಸಿಲೈಸೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಫಾಸಿಲ್ ಆಗಿ ಮಾಡುತ್ತೆ ಪೋಲನ್ ಗ್ರೇನ್ಸನ್ನು ಅಂತ. ಸೊ ಇಲ್ಲಿ ಸಮಥಿಂಗ್ ವೆರಿ ಸಿಮಿಲರ್. ದ ಪೋಲನ್ ಗ್ರೇನ್ಸ್ ರಿಮೇನ್ಡ್ ಆಸ್ ಫಾಸಿಲ್ಸ್ ಬಿಕಾಸ್ ಸ್ಪೋರೋಪೋಲನ್ ಹೆಸರು ಕೊಡಲಿಲ್ಲ, ಆದರೆ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಪೋಲನ್ ಗ್ರೇನ್ಸ್ ಆರ್ ಎಸೆಕ್ಶುವಲ್ ಪ್ರೊಡಕ್ಟಿವ್ ಸ್ಟ್ರಕ್ಚರ್. ಖಂಡಿತ ಅಲ್ಲ. ದ ಇಂಟೈನ್ ಆಫ್ ಪೋಲನ್ ಗ್ರೇನ್ಸ್ ಇಸ್ ಮೇಡ್ ಅಪ್ ಆಫ್ ಪೆಕ್ಟಿನ್. ಸೊ
ಎಗೇನ್ ಸ್ಪೋರೋಪೋಲಿನ್ ಬಗ್ಗೆ ಕೊಟ್ಟೇ ಇಲ್ಲ ಅಲ್ವಾ. ಎಕ್ಸೈನ್ ಹ್ಯಾಸ್ ಸ್ಪೈನಿ ಆರ್ನಮೆಂಟೇಶನ್, ಅದಕ್ಕೆ ಏನಾಯಿತು, ಅದರ ಆರ್ನಮೆಂಟಲ್ ಪ್ರಾಪರ್ಟಿ ಫಾಸಿಲೈಸೇಷನ್ ಆಗಕ್ಕೆ ಹೆಲ್ಪ್ ಮಾಡ್ತಾ ಇರೋದಲ್ಲ, ಅದರ ಸ್ಪೋರೋಪೋಲಿನ್ನ ಪ್ರಾಪರ್ಟಿ, ದಟ್ ಇಸ್ ಸ್ಪೋರೋಪೋಲಿನ್ ಎಲ್ಲಿರುವಂಥದ್ದು, ಎಕ್ಸೈನಲ್ಲಿರುವಂಥದ್ದು. ದ ಎಕ್ಸೈನ್ ಆಫ್ ದ ಪೋಲನ್ ಗ್ರೇನ್ಸ್ ಇಸ್ ಹೈಲಿ ರೆಸಿಸ್ಟೆಂಟ್ ಟು ಎಂಜೈಮ್ಯಾಟಿಕ್ ಆಕ್ಷನ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ fourth one. Next, in some plants stigma and anther mature at different times because ಯಾಕೆ ಕೆಲವು ಪ್ಲಾಂಟ್ಸ್ ಅಲ್ಲಿ ಸ್ಟಿಗ್ಮಾ ಮತ್ತೆ ಆಂಥರ್ ಬೇರೆ ಬೇರೆ ಟೈಮಲ್ಲಿ ಮೆಚುರೇಷನ್ ಆಗುತ್ತೆ ಅಂತ ಕ್ವೆಶ್ಚನ್. ಇಟ್ ಇಸ್ ಸಿಂಪ್ಲಿ ಟು ಫೆಸಿಲಿಟೇಟ್ ಕ್ರಾಸ್ ಪಾಲಿನೇಷನ್, ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಸೊ ಆನ್ಸರ್ ಏನಾಗಬೇಕು, ಫೋರ್ತ್ ಒನ್ ಆಗಬೇಕು. Next, last but second question. Nowadays, agricultural practice is expensive to the farmers as they need to purchase hybrid seeds. Hybrid seeds buy ಮಾಡೋದು expensive. Seeds are expensive. Which of the following strategies can be employed to overcome this problem? ಅಂತ question. ನಾವು advantages of apomixis ಅಲ್ಲಿ ನಾವು ನೋಡಿದ್ದೀವಿ. ಓಕೆ, ದಟ್ ಈಸ್ ಎಪೋಮಿಕ್ಸಿಸ್ ಆರ್ ಎಪೋಮಿಕ್ಟಿಕ್ ಸೀಡ್ಸ್ ಅನ್ನು ಯೂಸ್ ಮಾಡೋದು ಅಡ್ವಾಂಟೇಜಸ್, ಬಿಕಾಸ್ ಹೈಬ್ರಿಡ್ ಸೀಡ್ಸ್ ಬೈಯಿಂಗ್ ಇಸ್ ಆಲ್ವೇಸ್ ಎಕ್ಸ್ಪೆನ್ಸಿವ್ ಅಂತ ಅಲ್ವಾ. ಸೊ ಎಪೋಮಿಕ್ಟಿಕಲ್ಲೇನು ಅಂತಹ ಅದ್ಭುತವಾದ ವಿಷಯ ಇರುವಂಥದ್ದು ಎಲ್ರಿಗೂ ಗೊತ್ತು. ಎಪೋಮಿಕ್ಟಿಕ್ ಒಂದು, ಇಫ್ ಐ ಆಮ್ ಯೂಸಿಂಗ್ ಎಪೋಮಿಕ್ಟಿಕ್ ಸೀಡ್, ಒನ್ ಸೀಡ್ ಈಸ್ ಏಬಲ್ ಟು ಗಿವ್ ರೈಸ್ ಟು ಮೆನಿ ಪ್ಲಾಂಟ್ ಬಿಕಾಸ್ ದೇ ಆರ್ ಏಬಲ್ ಟು ಗಿವ್ ರೈಸ್ ಟು ಮೆನಿ ಎಂಬ್ರಿಯೋ. ಒಂದು ಇಮೇಜು ನಾನು ಈ ಚಾಪ್ಟರ್ ಡಿಸ್ಕಸ್ ಮಾಡುವಾಗ ತೋರಿಸಿದ್ದೆ. ಒಂದು ಸೀಡಲ್ಲಿ 3-4 ಪ್ಲಾಂಟ್ ಗ್ರೋ ಆಗುವಂಥದ್ದು. ಓಕೆ, ಯಾರಿಗುಂಟು ಯಾರಿಗಿಲ್ಲ ಅಲ್ವಾ. ಒಂದು ಸೀಡಲ್ಲೇ 3-4 ಪ್ಲಾಂಟ್ ಇದಾದರೆ, ನಾವು ಹೈಬ್ರಿಡ್ ಸೀಡನ್ನು ತಗೊಳ್ಳುವಾಗ 10 ಹೈಬ್ರಿಡ್ ಸೀಡ್ ತಗೊಂಡ್ರೆ ಅದರಲ್ಲಿ 5 ಬೆಳಿತವ ಇಲ್ವಾ ಅಂತ ಹೇಳೋದು ಒಂದು ಕನ್ಫ್ಯೂಷನ್. ಅಂದರೆ ಬೆಳೆಯೋದು 100% ಇರಲ್ಲ. ಆದರೆ ಇಲ್ಲಿ ಪ್ರಾಪರ್ಟಿ ಏನು, ಒನ್ ಸೀಡ್ ಇಸ್ ಏಬಲ್ ಟು ಗಿವ್ ರೈಸ್ ಟು ಮೆನಿ ಎಂಬ್ರಿಯೋ. So production of apomictic seeds is going to be helpful here. It is a strategies that can be employed to overcome this problem. Last question, identify the correct order of steps involved in artificial hybridization in plants. Artificial hybridization ಅಲ್ಲಿ ಏನೆಲ್ಲ ಸ್ಟೆಪ್ಸ್ ಬರುತ್ತೆ ಅಂತ ನೆನಪಿರಬೇಕು. ಸೊ ಯಾಕೆ ಇದು ಮಾಡುವಂಥದ್ದು ನಾವು, ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಸೊ ಫಸ್ಟಿಗೆ ವಿ ಹ್ಯಾವ್ ಟು ಇಮ್ಯಾಸ್ಕ್ಯುಲೇಟ್, ಅಂದರೆ ವಿ ಹ್ಯಾವ್ ಟು ರಿಮೂವ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಫ್ರಮ್ ದ ಬೈಸೆಕ್ಷುವಲ್ ಫ್ಲವರ್. ನಮ್ಮ ಹತ್ರ ಒಂದು ಬೈಸೆಕ್ಷುವಲ್ ಫ್ಲವರ್ ಇದ್ದರೆ ಫಸ್ಟ್ ಇಮ್ಯಾಸ್ಕ್ಯುಲೇಷನ್ ಮಾಡಬೇಕು. ಇಮ್ಯಾಸ್ಕ್ಯುಲೇಷನ್ ಅಂದರೆ ಏನು, ರಿಮೂವಿಂಗ್ ದ ಮಸ್ಕ್ಯುಲೈನ್, ಅಂದರೆ ರಿಮೂವಿಂಗ್ ದ ಮೇಲ್ ಪಾರ್ಟ್ ಅಂತ. ಓಕೆ, ಅದಾದಮೇಲೆ ಏನು ಮಾಡಬೇಕು, ವಿ ಹ್ಯಾವ್ ಟು ಕವರ್ ಇಟ್, ವಿ ಹ್ಯಾವ್ ಟು ಬ್ಯಾಗ್ ಇಟ್. ವೈ ವಿ ಆರ್ ಬ್ಯಾಗಿಂಗ್, ಬಿಕಾಸ್ ಬೇರೆ ನಮಗೆ ಅನ್ವಾಂಟೆಡ್ ಪೋಲನ್ ಗ್ರೇನ್ಸ್ ಬೇಡ ಅಲ್ವಾ. ನಮ್ಮ ಫಿಮೇಲ್ ಪ್ರೊಡಕ್ಟಿವ್ ಪಾರ್ಟನ್ನು ಅನ್ವಾಂಟೆಡ್ ಪೋಲನ್ ಗ್ರೇನ್ಸ್ ಫರ್ಟಿಲೈಸ್ ಮಾಡಬಾರ್ದು. ಸೊ ವಿ ಬ್ಯಾಗ್ ಇಟ್. ನಂತರ ವಿ ಆರ್ಟಿಫಿಷಿಯಲಿ ಪಾಲಿನೇಟ್, ನಮಗೆ ಬೇಕಾದಂತಹ ಪೋಲನ್ ಗ್ರೇನ್ಸನ್ನು ಯೂಸ್ ಮಾಡಿಕೊಂಡು ವಿ ಫರ್ಟಿಲೈಸ್ ಅವರ್ ಫಿಮೇಲ್ ಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್ ಅಲ್ವಾ. ನಂತರ ವಿ ರೀಬ್ಯಾಗ್. ಸೊ ಆನ್ಸರ್ ಏನಾಗಬೇಕು, ಆನ್ಸರ್ ಇಸ್ ಸಪೋಸ್ ಟು ಬಿ ಸಿ. So this is all for today. We had discussed super 30 questions from CET and NEET exam, and it is super important for your NEET CET biology. So next upcoming videos alli meet agana. Until then, bye bye.